ಪ್ರಜಾವಾಹಿನಿ ಸಿನಿ ಹನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೂರ್ ಜಹಾನ್. ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಉಡುಗೊರೆಯಾಗಿ ಬಿಡುಗಡೆಯಾದ ಟಾಕ್ಸಿಕ್ ಸಿನಿಮಾದ ವಿಶೇಷ ಝಲಕ್ ಇಂಟರ್ನೆಟ್ನಲ್ಲಿ ಬೆಂಕಿ ಹಚ್ಚಿದೆ. ಬಿಡುಗಡೆಯಾದ ಕೇವಲ 24 ಗಂಟೆಗಳಲ್ಲಿ ಒಟ್ಟಾರೆ 200 ಮಿಲಿಯನ್ಸ್ ವ್ಯೂಸ್ ಪಡೆದುಕೊಂಡಿದೆ. ಟಾಕ್ಸಿಕ್ ಚಿತ್ರದ ಗ್ಲಿಮ್ಸ್ ಯೂಟ್ಯೂಬ್ ಸರ್ವರ್ಗಳೇ ನಡುವಂತೆ ರಾಕಿಂಗ್ ಸ್ಟಾರ್ ಹವಾ ಶುರುವಾಗಿದೆ. ಸ್ಯಾಂಡಲ್ವುಡ್ನಿಂದ ಮತ್ತೊಂದು ಗ್ಲೋಬಲ್ ಸಿನಿಮಾ ಸಿದ್ಧವಾಗಿದೆ ಎಂದರೆ ತಪ್ಪಾಗಲ್ಲ. ಎಸ್, ಟೀಕೆಗಳಿಗೆ ಗೋಲಿ ಹೊಡೆದು ಟಾಕ್ಸಿಕ್ ಟೀಸರ್ ಅಬ್ಬರಿಸುತ್ತಿದೆ. ಕೋಟಿ ವ್ಯೂಸ್ ಸಾಧಿಸಿ ಝಲಕ್ ವೈರಲ್ ಆಗಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಎಲ್ಲೆಲ್ಲೂ ರಾಕಿ ಬಾಯ್ನ ಆರ್ಭಟ ಜೋರಾಗಿದೆ. ಗೀತಾ ಮೋಹನ್ ದಾಸ್ ನಿರ್ದೇಶನದ ಸಿನಿಮಾ ಪ್ರೇಕ್ಷಕರ ಗಮನ ಸೆಳೆದಿದೆ. ಬಾಲಿವುಡ್ ಮಂದಿ ಕೂಡ ಇತ್ತ ತಿರುಗಿ ನೋಡುವಂತೆ ಮಾಡಿದೆ. ಕೇವಲ 24 ಗಂಟೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಸೇರಿ 200 ಮಿಲಿಯನ್ಸ್ ವ್ಯೂಸ್ ಪಡೆದುಕೊಂಡಿದೆ. ಯೂಟ್ಯೂಬ್ನಲ್ಲಿ ಶಾರ್ಟ್ ಫಿಲಂ ಮಾಡಿಕೊಂಡು ನಾನ್ ಸ್ಟಾಪ್ ಡೈಲಾಗ್ ಹುಡ್ಕೊಂಡು ಫೇಮಸ್ ಆಗಿದ್ದ ಹಳ್ಳಿ ಹೈದ ಗಿಲ್ಲಿ ಇಂದು ಸೆಂಟ್ರಲ್ ಅಟ್ರಾಕ್ಷನ್ ಆಫ್ ದಿ ಬಿಗ್ ಬಾಸ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 12ರ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಗಿಲ್ಲಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಫ್ಯಾನ್ಸ್ ಫಾಲೋಯಿಂಗ್ ಅನ್ನು ಕೆಲವೇ ದಿನಗಳಲ್ಲಿ ಗಳಿಸಿ ದಾಖಲೆ ಬರೆದಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿ ನಟ ಅಲಿಯಾಸ್ ನಟರಾಜುಗೆ ಬಿಗ್ ಬಾಸ್ ಶೋಗೆ ಹೋಗುವ ಮುನ್ನ ಕೇವಲ 80,000 ಫಾಲೋವರ್ಸ್ ಇದ್ರು. ಆದರೆ ಬಿಗ್ ಬಾಸ್ ಹೋಗಿ ಈಗಾಗಲೇ 100 ದಿನ ಕಳೆದಿದೆ. ಈ ದಿನಗಳ ಅಂತರದಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಗಿಲ್ಲಿ ಫಾಲೋವರ್ಸ್ ಸಂಖ್ಯೆ 1 ಮಿಲಿಯನ್ ದಾಟಿದೆ. ಇಂದಿಗೆ ಬರೋಬ್ಬರಿ 10.1 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ. ನೆರೆಯ ಆಂಧ್ರದಲ್ಲೂ ಸಹ ಗಿಲ್ಲಿ ಫ್ಯಾನ್ ಫಾಲೋವರ್ಸ್ ಹೆಚ್ಚಾಗಿದ್ದು ತೆಲುಗಿನಲ್ಲೂ ಹಾಡು ಸಹ ಹಾಡಿದ್ದಾರೆ. ಬಿಗ್ ಬಾಸ್ಗೆ ತೆರೆ ಬೀಳಲು ಇನ್ನೊಂದು ವಾರವಷ್ಟೇ ಬಾಕಿ ಇದ್ದು ಈ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಕಪ್ಪೆ ತಿಂದಿದ್ದಾರಾ ಎಂದು ಕಾದು ನೋಡಬೇಕಿದೆ. ಕಾಂತಾರದಲ್ಲಿ ಕನಕವತಿಯಾಗಿ ನೆಗೆಟಿವ್ ಶೇಡ್ನಲ್ಲಿ ಮಿಂಚಿದ ನಟಿ ರುಕ್ಮಿಣಿ ವಸಂತ ಇದೀಗ ಟಾಕ್ಸಿಕ್ ವರ್ಡ್ಗೆ ಕಾಲಿಟ್ಟಿದ್ದಾರೆ. ಬಾಂಗ್ಲಾದ ರಾಣಿಯಾಗಿ ವಿಶೇಷ ಉಡುಪುಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದ ಸರಳ ಸುಂದರಿ ರುಕ್ಮಿಣಿ ವಸಂತ ಇದೀಗ ವೆಲ್ಲಿಸ್ದ ಆಗಿ ಮಾಡರ್ನ್ ಲುಕ್ನಲ್ಲಿ ಪಡ್ಡೆ ಹುಡುಗರ ಕಣ್ಣು ಕುಕ್ಕುವಂತೆ ಮಿಂಚುತ್ತಿದ್ದಾರೆ. ಸದ್ಯ ಈ ಕ್ಯಾರೆಕ್ಟರ್ನ ಪೋಸ್ಟರ್ ಅನ್ನ ನಟ ಯಶ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ರುಕ್ಮಿಣಿ ಎಂದಿನಂತೆ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಪೋಸ್ಟರ್ನಲ್ಲಿ ತುಸು ಗ್ಲಾಮರ್ ಬೀಸು ತೊಟ್ಟಿರುವ ರುಕ್ಮಿಣಿ ಗಂಭೀರವಾಗಿ ಕಾಣಿಸಿಕೊಂಡಿದ್ದಾರೆ. ಪೋಸ್ಟರ್ ನೋಡಿದರೆ ರುಕ್ಮಿಣಿ ಅವರದ್ದು ನೆಗೆಟಿವ್ ಶೇಡ್ ಇರಬಹುದಾದ ಪಾತ್ರವೇ ಎಂಬ ಅನುಮಾನ ಸಹ ಮೂಡಿದೆ. ದಕ್ಷಿಣ ಭಾರತದ ರೆಬಲ್ ಸ್ಟಾರ್ ಪ್ರಭಾಸ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ಕ್ಷಣ ಬಂದೇ ಬಿಟ್ಟಿದೆ. ಪ್ರಭಾಸ್ ನಟನೆಯ ಹಾರರ್ ಕಾಮಿಡಿಯ ಕಥಾ ಹಂದರ ಹೊಂದಿರುವ ದಿ ರಾಜಾದಿ ಸಿನಿಮಾ ಇಂದು ವಿಶ್ವದಾದ್ಯಂತ ಅದ್ದೂರಿಯಾಗಿ ಬಿಡುಗಡೆ ಕಂಡಿದೆ. ಮೊದಲ ದಿನದಲ್ಲಿಯೇ ಎಲ್ಲಾ ಭಾಷೆಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿದ್ದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತೆಲುಗು ಮಾತ್ರವಲ್ಲದೆ ಹಿಂದಿ, ತಮಿಳು, ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ತೆರೆ ಕಂಡಿದ್ದು ಮೊದಲ ದಿನವೇ 65ರಿಂದ 70 ಕೋಟಿ ಗಳಿಸುವ ನಿರೀಕ್ಷೆ ಇದೆ. ಆಸ್ಕರ್ ವೇದಿಕೆಯಲ್ಲಿ ಹೊಂಬಾಳೆ ಫಿಲ್ಮ್ ಸಖತ್ ಸದ್ದು ಮಾಡುತ್ತಿದೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ 1 ಆಸ್ಕರ್ ಅಂಗಳಕ್ಕೆ ಕಾಲಿಟ್ಟಿದೆ. ಹೊಂಬಾಳೆ ಫಿಲ್ಮ್ಸ್ ರವರ ಮಹಾವತಾರ ನರಸಿಂಹ ಹಾಗೂ ಕಾಂತಾರ ಚಿತ್ರಗಳು ಅಧಿಕೃತವಾಗಿ ಆಸ್ಕರ್ ಜನರಲ್ ಎಂಟ್ರಿ ಲಿಸ್ಟ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಇದು ಭಾರತೀಯ ಚಿತ್ರರಂಗಕ್ಕೆ ಹೆಮ್ಮೆಯ ಸಂಗತಿ ಹಾಗೂ ಐತಿಹಾಸಿಕ ಕ್ಷಣವಾಗಿದೆ. ಆಸ್ಕರ್ ಪ್ರಶಸ್ತಿ ಲಿಸ್ಟ್ನಲ್ಲಿ ಚಿತ್ರಗಳ ಅಂತಿಮ ಪಟ್ಟಿ ಇದೇ ಜನವರಿ 22ರಂದು ಪ್ರಕಟವಾಗಲಿದೆ. ಮಾರ್ಚ್ 15ರಂದು ಚಿತ್ರಗಳಿಗೆ ಆಸ್ಕರ್ ಪ್ರಶಸ್ತಿ ನೀಡಲಾಗುತ್ತದೆ. ಕಳೆದ ವರ್ಷ ಈ 2 ಚಿತ್ರಗಳು ತೆರೆಕಂಡು ಜನಮನ ಗೆದ್ದವು. ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದ್ದವು. ಈ ವರ್ಷ ಆಸ್ಕರ್ ಜನರಲ್ ಎಂಟ್ರಿ ಲಿಸ್ಟ್ನಲ್ಲಿ ಕಾಣಿಸಿಕೊಂಡ 5 ಭಾರತೀಯ ಚಿತ್ರಗಳಲ್ಲಿ 2 ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಸಿನಿಮಾ ಅನ್ನೋದು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.